ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಅಂಗವಾಗಿ ಇಂದು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರುವ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಭವ್ಯ ಕಂಚಿನ ಪ್ರಗತಿಯ ಪ್ರತಿಮೆಗೆ ಕರ್ನಾಟಕ ರಾಜ್ಯ ಮಾಜಿ ಉಪಮಂತ್ರಿಗಳು ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ನೆಲೆಸಿರುವ 108 ಅಡಿ ನಾಡಪ್ರಭು ಕೆಂಪೇಗೌಡ ಅವರ ಪುತ್ಥಳಿ ನಿರ್ಮಾಣಕ್ಕೆ ಉಸ್ತುವಾರಿಗಳಾಗಿದ್ದಂತಹ ಅಶ್ವಥ್ ನಾರಾಯಣ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು. ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಅವರು ಮಾತನಾಡಿ, ನಾಡಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಕೊಡುಗೆ ತುಂಬಾ ಅಪಾರವಾದದ್ದು. ಅವರ ಜಯಂತಿಯನ್ನ ಆಚರಿಸುತ್ತಿರುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಪುತ್ಥಳಿ ನಿರ್ಮಿಸಿರುವ ಈ ಜಾಗದಲ್ಲಿ ನಾಡಿನ ಎಲ್ಲಾ ಗ್ರಾಮಗಳ ಮಣ್ಣಿನ ಸ್ಪರ್ಶ ಇಲ್ಲಿದೆ ಅಂತ ತಿಳಿಸಿದ್ರು. ಆಗಬೇಕು ಅಂತ ತಮ್ಮೆಲ್ಲರ ಇಚ್ಛೆ ಇತ್ತು, ತಮ್ಮೆಲ್ಲರ ಕೋರಿಕೆ ಇತ್ತು. ಈ ಕೋರಿಕೆನ ಇವತ್ತು ಕಾರ್ಯರೂಪಕ್ಕೆ ಬಂದಿರುವಂಥದ್ದಿದೆ. ಬಂದು ನಾಡಪ್ರಭು ಕೆಂಪೇಗೌಡರು ಏನು ಅಂತ ಅನ್ನುವಂಥದ್ದು ಎಲ್ಲ ಜಾತಿಗೂ ಯಾವ ರೀತಿ ಅವರು ಕ್ಷೇಮಾಭಿವೃದ್ಧಿನ ಮಾಡಿರುವಂಥದ್ದು, ಎಲ್ಲರ ಏಳಿಗೆಗಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಒಂದು ಬಯಲು ಸೀಮೆನ ಹೇಗೆ ಅಭಿವೃದ್ಧಿಯನ್ನು ಮಾಡು, ಜನರ ಕೈ ಹೇಗೆ ಹಿಡಿಬೋದು, ವ್ಯಾಪಾರ ವ್ಯವಹಾರ ಹೇಗೆ ನಡೆಸ್ಬೋದು, ಧರ್ಮವನ್ನು ಹೇಗೆ ಕೈ ಎತ್ತಿ ಹಿಡಿಬೋದು, ಸಂಸ್ಕೃತಿಯನ್ನು ಹೇಗೆ ಹಿಡಿಬೋದು, ಪರಿಸರ ಹೇಗೆ ರಕ್ಷಿಸ್ಬೋದು ಅನ್ನೋದಕ್ಕೆ ನಾಡಪ್ರಭು ಕೆಂಪೇಗೌಡರೆ ನಮಗೆ ಪ್ರೇರೇಪಣೆ ಮಹಾಪುರುಷನ ಪ್ರೇರೇಪಣೆ ಪಡೆಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಸಮಯದಲ್ಲಿ ಮಾಜಿ ಶಾಸಕರುಗಳಾದ ಜಿ ಚಂದ್ರಣ್ಣ, ನಿಸರ್ಗ ನಾರಾಯಣಸ್ವಾಮಿ, ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮತ್ತು ಜನಾಂಗದ ಮುಖಂಡರು ಹಾಗೂ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರಾದ ವಿನಯ್ ಕುಮಾರ್ ಅವರು, ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್, ಆರ್ಎನ್ಕೆ ನಂಜೇಗೌಡ, ಎಸ್ಎಲ್ಎನ್ ಮುನಿರಾಜು, ಕೆವಿ ಮಂಜುನಾಥ್, ಸಾದಹಳ್ಳಿ ಮಹೇಶ್, ಕೊಯ್ರಾ ರಮೇಶ್ ಬಾಬು, ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜ್, ಬುದಿಗೆರೆ ನಾರಾಯಣಸ್ವಾಮಿ, ಟಿ ಹೊಸಹಳ್ಳಿ ರವಿ, ಕನ್ನಮಂಗಲ ಪಾಳ್ಯ ಗ್ರಾಮದ ಸೋಮಣ್ಣ, ವಿಜಯಪುರ ಪಟ್ಟಣದ ಕನಕರಾಜ್, ಹೆಗಡೆ ಭಗವಾನ್, ಇನ್ನು ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ.